ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗೌರಿ ಹುಣ್ಣಿಮೆ ನಮ್ಮ ಮನೆಯಲ್ಲಿ ಯಾವ ಥರ ಆಚರಣೆ ಮಾಡಿತ್ತಂದ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಬಂದೀನಿ ನೋಡ್ರಿ. ಮತ್ತು ಇದು ಹುಣ್ಣಿಮೆ ಬಂದು ಪ್ರಾರಂಭ ಆಗಿದ್ದರೆ ನಿನ್ನ ರಾತ್ರಿ 9:14 ಪ್ರಾರಂಭ ಆಗಿದ್ದು ಇವತ್ತು ಮರುದಿನ ಅಂದರೆ ಶುಕ್ರವಾರ ಇವತ್ತು ಸಮಾಪ್ತಿ ಆಗೋದು ಮಧ್ಯರಾತ್ರಿ 2:34 ನೋಡ್ರಿ. ಮತ್ತು ಇದು ವರ್ಷದ ಅತಿ ದೊಡ್ಡ ಹುಣ್ಣಿಮೆ ನೋಡ್ರಿ. ಇದು ಕಾರ್ತಿಕ ಹುಣ್ಣಿಮೆ ವ್ರತ ಎಂದರೆ ನಿಷ್ಠೆ ಅಂತ ಅರ್ಥ ನೋಡ್ರಿ. ದೇವತೆಗಳಿಗೆ ನಾವು ತೋರಿಸುವ ಭಕ್ತಿ ಗೌರವ ನಮನಗಳು ನೋಡ್ರಿ. ಈ ವ್ರತಗಳನ್ನು ನಿರ್ಮಲವಾದ ಮನಸ್ಸಿನಿಂದ ಭಕ್ತಿ ಭಾವಪೂರ್ಣವಾಗಿ ವ್ರತದಲ್ಲಿ ತಲ್ಲೀನರಾಗಿ ಆಚರಿಸುವವರ ಎಲ್ಲ ಮನೋಬಯಕೆಗಳು ನಿಸ್ಸಂದೇಹವಾಗಿ ಈಡೇರಿಸಲ್ಪಡ್ತಾವೆ ನೋಡ್ರಿ. ಇನ್ನೊಬ್ಬರ ಒತ್ತಾಯಕ್ಕಾಗಿ ಒಲ್ಲದ ಮನಸ್ಸಿನಿಂದ ಬೇಜಾರು ಪಟ್ಕೊಂಡು ಯಾರೂ ವ್ರತವನ್ನು ಯಾವ ಕಾರಣಕ್ಕೂ ಮಾಡತಕ್ಕದ್ದಲ್ಲ ನೋಡ್ರಿ. ಅದಕ್ಕಿಂತ ಆಚರಣೆ ಮಾಡೋದು ಬಿಡೋದು ತುಂಬ ಲೇಸು. ನಾವು ಪೂಜಾ ರೂಮಲ್ಲಿ ಈ ಥರ ಮಾಡ್ತೀವಿ ನೋಡ್ರಿ. ಒಂದು ತಂಬಿಗೆ ಇಟ್ಕೊಂಡು ಅಥವಾ ಕಳಶಿ ಇಟ್ಕೊಂಡು ಅದರ ಮೇಲೆ 5 ವೀಳ್ಯದೆಲೆ ಅಥವಾ 7 ವೀಳ್ಯದೆಲೆ ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ಆ ತೆಂಗಿನಕಾಯಿಗೆ ಒಂದು ಹೂವಿನ ದಂಡೆಯನ್ನು ಏರಿಸುತ್ತೇವೆ ನೋಡ್ರಿ. ಈ ಥರ ಹೂವಿನ ದಂಡೆ ಮಾಡಿಕೊಡ್ತಾರೆ. ಆಮೇಲೆ ಇವು ಮಾಲೆ ಹಾಕಿ ಆಮೇಲೆ ಉಡಿ ತುಂಬೋ ಸಾಮಾನು ಉಡಿ ತುಂಬಿ ಆಮೇಲೆ ನೈವೇದ್ಯ ಹಿಡಿದು ಕಾಯಿ ಬಾಣ ಎಲ್ಲ ಮಾಡಿ ಆಮೇಲೆ ಇದೆಲ್ಲ ನೋಡ್ರಿ. ಈ ಪ್ರೊಸೀಜರ್ ಎಲ್ಲ ಈ ಥರ ಮಾಡ್ಕೋತೀವ. ಸಾಯಂಕಾಲ ನೋಡ್ರಿ ಬೆಳದಿಂಗಳ ಪೂಜೆ ಅಂತ ಮಾಡ್ತಾರೆ. ಇದು ರಂಗೋಲಿ ಹಾಕಿ ರಂಗೋಲಿ ಮಧ್ಯದಲ್ಲಿ ಒಂದು ಬಿಂದಿಗೆ ಇಟ್ಟು ಅದರೊಳಗೆ ನೀರು ಹಾಕಿ ಅದರ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ನೋಡ್ರಿ. ಅನಂತರ ಹೂ ಏರಿಸಿ ಈ ಥರ ಪೂಜೆಯನ್ನು ಮಾಡ್ಬೇಕು ನೋಡ್ರಿ. ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಅಲಂಕಾರ ಮಾಡಿ ಮತ್ತು ಸುತ್ತಲೂ ಎಲ್ಲ ರಂಗೋಲಿ ಹಾಕಿ ಮೇಣಬತ್ತಿನೂ ಹಚ್ಬೋದು, ದೀಪಗಳ ಅಲಂಕಾರ ಭೀ ಮಾಡಬೋದು ನೋಡು. ಈ ಥರ ಮಾಡೋದ್ರಿಂದ ಅದು ವರ್ಷದ ಅತಿ ದೊಡ್ಡ ಹುಣ್ಣಿಮೆ ನೋಡ್ರಿದ ಕಾರ್ತಿಕ ಹುಣ್ಣಿಮೆ. ಇದು ಒಂಥರ ನೋಡೋದಕ್ಕೆ ಒಂಥರ ಚೆಂದ ನೋಡ್ರಿದ. ಈ ಥರ ಮಾಡೋದ್ರಿಂದ ಬೆಳದಿಂಗಳ ತುಂಬ ಅಲ್ಲೆಲ್ಲ ಇರೋ ಥರ ದೀಪಗಳ ಅಲಂಕಾರ ಇರೋದ್ರಿಂದ ನೋಡೋದು ಒಂಥರ ಚೆಂದ ನೋಡ್ರಿದ. ಹುಣ್ಣಿಮೆ ಅಂದ್ರೆ ದೀಪಗಳ ಅಲಂಕಾರ ನೋಡ್ರಿ. ಇದು ಬೆಳದಿಂಗಳಲ್ಲಿ ಮಾಡುವಂಥ ಹುಣ್ಣಿಮೆದ ಪೂಜಾ ನೋಡ್ರಿದ. ಇದು ಮಾಡೋದು ತುಂಬಾ ವಿಶೇಷ. ಈ ಥರ ಭೀ ಮಾಡ್ಬೋದು ನೋಡ್ರಿ. ಆಮೇಲೆ ರೀ ಇದು ನಾ ಎರಡು ಥರ ಕಾಯಿ ಸ್ಥಾಪನೆ ಮಾಡೀನಿ. ಇದು ಯಾವುದಂದ್ರೆ ರೀ ಒಂದು ಗೌರಿದು ನೋಡ್ರಿ. ಇನ್ನೊಂದು ನಾವು ಬಳಿ ಪದ್ಮಾವತಿ ಅಂತ ವ್ರತ ಹಿಡ್ದೇನಿ. ಆ ವ್ರತದ ಬಗ್ಗೆ ಇನ್ನೊಂದು ಸಲ ನಿಮ್ಗೆ ಮಾಹಿತಿ ಕೊಡ್ತೇನ್ರದ. ಅದು ಈಗಾಗಲೇ ಮೊಳಕೆ ಹೊಡೆದೈತ್ರಿ. ಈಗ ಅದು ಅದರದ್ದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲರಿಗೂ ನೋಡೋದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.